₹1. ಸಾಫ್ಟ್ ಇದೆ ಅಂದರೆ ನೋಡಿ ಹಲೋ ನಮಸ್ತೆ ಅಂತಿದ್ರೆ ನಾನು ಗಜಾನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ನೋಡಿ ಈ ₹1 ಏನು ಬರುತ್ತೆ ಹೇಳಿ. ಈ ₹1 ಏನು ಬರುತ್ತೆ ಅಂತ ಕೇಳೋರಿಗೆ ಈ ಜಾಗನ ಶೇರ್ ಮಾಡಿ. ಯಾಕಪ್ಪ ಅಂದರೆ ₹1 ಇಲ್ಲಿ 3 ಇಡ್ಲಿ ಕೊಡ್ತಾಯಿದ್ದಾರೆ. ನಾನು ಹೇಳಿ ಸುಳ್ಳಲ್ಲ, ₹1 3 ಇಡ್ಲಿ ನಂಬಕ್ಕಾಗ್ತಾ ಇಲ್ಲಲ್ವಾ. ಬನ್ನಿ ಇವಾಗ ನಾನು ಬಂದಿದ್ದೀನಿ KBL ಕ್ಯಾಂಟೀನ್ ಅಂತ ಹೇಳಿ ಇದಿರೋದು ಕೋನನಕುಂಟೆ ಹತ್ರ. ₹1 3 ಇಡ್ಲಿ ಕೊಡ್ತಾವ್ರಿ ಇವತ್ತು. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಕ್ಯೂ ಹಚ್ಚಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡ್ತಾರಲ್ಲ ಎಷ್ಟು ಜನ ಕ್ಯೂ ಹಚ್ಚಿದ್ದಾರೆ. ಅದೇ ರೀತಿ ಬಡವರಾಗಿರ್ಬೋದು. ಇದೇ ರೀತಿ ಎಷ್ಟು ಸಾಫ್ಟ್ ಇದೆ ಗೊತ್ತಾ ಇಡ್ಲಿ. ನಾನು ನೋಡಿ ಬಂದೆ. ಇಲ್ಲಿ ನೋಡಿ ಒಂದು ಕ್ರೌಡ್ ತುಂಬಿಕೊಂಡಿದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಕೆಲವರೆಲ್ಲನೂ ಪಾರ್ಸಲ್ ಕೂಡ ಮಾಡ್ಕೊತಾ ಇದ್ದಾರೆ. ಕೆಲವರಿಗೆ ಅಲ್ಲೇ ಪಾರ್ಸಲ್ ಕೊಡ್ತಾರೆ. ಇಲ್ಲಿ ಪ್ರತಿದಿನವೂ ಬರೋರು ಕೆಲವರು ಇದ್ದಾರೆ. ಇಲ್ಲಪ್ಪ ಏನಪ್ಪ ಅಂದರೆ ಪ್ರತಿದಿನ ಒಂದೊಂದು ವೆರೈಟಿ ಇರುತ್ತೆ. ಅಲ್ಲಿ ನೀವು ಕೂಡ ನೋಡ್ಬೋದು. ಏನಂದರೆ ಒಂದು ದಿನ ಟೊಮೆಟೊ ಬಾತ್ ಇರುತ್ತೆ, ಅದೇ ರೀತಿ ತರಕಾರಿ ಪಲಾವ್ ಇರುತ್ತೆ, ಅದೇ ರೀತಿ ಖಾರ ಬಾತ್ ಇರುತ್ತೆ, ಇಡ್ಲಿ ಸಾಂಬಾರು ಇರುತ್ತೆ, ಅದೇ ರೀತಿ ಮೆಂತೆ, ಇದೆಲ್ಲನೂ ಕೂಡ ಒಂದೊಂದು ದಿನ ಇರುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ಇಡ್ಲಿ ಚಟ್ನಿ ಕೊಡ್ತಾಯಿದ್ದಾರೆ. ₹1 3 ಇಡ್ಲಿ. ₹1 3 ಇಡ್ಲಿ ಕೊಡ್ತಾಯಿದ್ದಾರೆ. ಇವಾಗ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೋಡಿ, ₹1 3 ಇಡ್ಲಿ ಕೊಡ್ತಾರೆ. ಅದೇ ಚಟ್ನಿ ಕೊಡ್ತಾಯಿದ್ದಾರೆ. ಇಷ್ಟು ತಿಂದರೆ ಆಯಿತು, ಆರಾಮಾಗಿ ಸಾಕಾಗುತ್ತೆ. ಇಲ್ಲಿ ಎಷ್ಟೊತ್ತು ಇರುತ್ತೋ ಎಷ್ಟು ಮಾಡಿರ್ತಾರೋ ಅಷ್ಟು ಆಗೋವರೆಗೂ ಕೊಡ್ತಾಯಿದ್ದಾರೆ. ಈಗ ತುಂಬ ಜನ ಹೇಳ್ತಾಯಿದ್ರು. ಬನ್ನಿ ಇವಾಗ ಯಾರಾದರೂ ಮಾತಾಡ್ಸೋಣ, ಕೇಳೋಣ. ಆಮೇಲೆ ಅವರು ತುಂಬ ಬ್ಯುಸಿ ಇದ್ದಾರೆ, ಅವ್ರು ಆಮೇಲೆ ಮಾತಾಡ್ಸೋಣ. ಇವರೇ KB ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು, ಇವಾಗೇನು ನೀವು ನೋಡ್ತಾಯಿದ್ದೀರಾ, ಇವರು KB ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು ಇವರ ಸ್ಮರಣಾರ್ಥವಾಗಿ ಮಾಡ್ತಾ ಇರುವಂತಹ ಒಂದು ಕಾರ್ಯ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇವರು ಒಂದು ಪಕ್ಕದಲ್ಲಿ ಇರುವಂತಹ ಒಂದು ಅಂದರೆ ಫಿಲ್ಟರ್ ವಾಟರ್ ಇರುತ್ತಲ್ಲ, ₹5 ಕಾಯಿನು, ಅದನ್ನು ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ಕ್ಯಾನ್ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದಾರೆ. ಅದ್ರ ಪಕ್ಕದಲ್ಲಿ ಅಂದರೆ ನೀರು ಬರಲಿಲ್ಲ ಅಂದರೆ ಏರಿಯಾದಲ್ಲಿ ಇರುವಂಥವ್ರಿಗೆ ಟ್ಯಾಂಕರ್ ಮೂಲಕ ನೀರನ್ನ ಸಪ್ಲೈ ಮಾಡುವಂಥ ಕೆಲಸನೂ ಕೂಡ ಮಾಡ್ತಾರೆ. ನನಗೆ ತುಂಬ ಕ್ರೌಡ್ ಇರುತ್ತೆ. ಬೆಳಗ್ಗೆ 8:30ಗೆ ಬಂದರೆ ಸಿಗುತ್ತೆ. ನೀವೇನಾದರೂ 9 ಗಂಟೆಗೆ ಬಂದರೆ ಸಿಗೋದೇ ಇಲ್ಲ ಆ ಥರ. ನೋಡಿ ಎಲ್ಲರೂ ಹೇಗೆ ಊಟ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕ್ಯಾಂಟೀನ್ ಇದೆ, ಅಂದರೆ ಇಲ್ಲಿ ಕೂಡ ನೀವು ಊಟ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಕೆಲವರು ಪಾರ್ಸಲ್ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ, ಪಾರ್ಸಲ್ಲು ಕೂಡ ಕೊಡ್ತಾ ಇರ್ತಾರೆ. ಈಗ ಏಜ್ ಆದವ್ರಿಗೆಲ್ಲನೂ ಕೂಡ ಪಾರ್ಸಲ್ ಕೊಡ್ತಾರೆ. ಕೆಲವೊಬ್ಬರು ಇಲ್ಲಿ ತಗೊಂಡ್ಬಿಟ್ಟು ಅವರು ಪಾಕೆಟ್ಲಿ ಹಾಕ್ಕೊಂಡು ಹೋಗ್ತಾರೆ. ಇಲ್ಲಿ ಆಟೋ ಡ್ರೈವರ್ ಆಗಿರ್ಬೋದು, ಅದೇ ರೀತಿ ಸ್ಕೂಲ್ ಅವರಾಗಿರ್ಬೋದು, ಕಾಲೇಜ್ ಅವರಾಗಿರ್ಬೋದು, ಇಲ್ಲೆಲ್ಲ ಯಾರೆಲ್ಲ ಬರ್ತಾರೆ ಅವರು ಆರಾಮಾಗಿ ತಿನ್ಕೊಂಡು ಹೋಗ್ತಾರೆ. 3 ಇಡ್ಲಿ ಅಂದರೆ ಏನು ಕಡಿಮೆ ಇಲ್ಲ. 3 ಇಡ್ಲಿ ಅಂದರೆ ಹೊಟ್ಟೆನೇ ತುಂಬಿಡುತ್ತೆ. ಅದೇ ರೀತಿ ಚಿತ್ರಾನ್ನ ಇರುತ್ತೆ, ಅದೇ ರೀತಿ ಇಡ್ಲಿ ಸಾಂಬಾರು ಇರುತ್ತೆ, ಮೆಂತೆ ಬಾತ್ ಇರುತ್ತೆ. ಓಕೆ, ಇದೆಲ್ಲನೂ ಕೂಡ ತಿಂತಾ ಇರ್ತಾರೆ. ಬನ್ನಿ ಇವಾಗ ನಾವು ಕೂಡ ತಗೊಂಡು ತಿನ್ನೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ನಮಸ್ತೆ ಸರ್. ಇಲ್ಲಿ ₹1 ಇವತ್ತು 3 ಇಡ್ಲಿ ಕೊಡ್ತಾ ಇದ್ದಾರೆ, ಹೇಗೆ ಅನಿಸುತ್ತೆ ಸರ್? ಇವತ್ತೆಲ್ಲ 8 ವರ್ಷದಿಂದ ಕೊಡ್ತಾ ಇದ್ದಾರೆ. 8 ವರ್ಷದಿಂದ ಕೊಡ್ತಾ ಇದ್ದಾರೆ. ಡೈಲಿ ಒಂದೊಂದು ಐಟಮು. ಇಡ್ಲಿ ಒಂದಿನ, ಬಿಸಿಬೇಳೆ ಬಾತು, ಪೂರಿ, ಪೊಂಗಲ್, ಆ ಥರ ಡೈಲಿ ಒಂದೊಂದು ಥರ ವೆರೈಟಿ ಕೊಡ್ತಾರೆ. ಬೆಳಗ್ಗೆ 8:30 ಕರೆಕ್ಟಾಗಿ ಕೊಡ್ತಾರೆ. ತುಂಬ ಬಡವ್ರಿಗೆ ಹೆಲ್ಪ್ ಆಗುತ್ತೆ ಇದು. ನೋಡ್ತಾ ಇದ್ದೀರಲ್ಲ ನೀವೇ. ನಾವು 8 ವರ್ಷದಿಂದ ಬರ್ತಾಯಿದ್ದೀನಿ ಸರ್. ಬರ್ತಾಯಿದ್ದೀವಿ. ಬೆಳಗ್ಗೆ ತಿನ್ಬಿಡ್ತೀನಿ, ಮಧ್ಯಾಹ್ನ ಒಂದು ಬಾಕ್ಸ್ ಹಾಕ್ಕೊಂಡಿರ್ತೀನಿ. ನಾನು ಆಟೋ ಓಡಿಸೋದು. ನಮ್ಮಂಥ ಎಂಥವ್ರು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಇದೇ ಊಟ ಈಗ ಹೋಟ್ಲಿಗೆ ಹೋಗ್ಬೇಕಾದ್ರೆ ₹50-60 ಕೊಡಬೇಕು. ಒಳ್ಳೆ ನೀಟು, ಕ್ಲೀನು, ಒಳ್ಳೆ ಇದರಲ್ಲಿ ಚೆನ್ನಾಗಿ ಏನಿದಿಲ್ಲ. ಎಲ್ಲ ಫುಲ್ ಕ್ಲೀನಾಗಿ ಮನೆ ಥರ ಇರುತ್ತೆ. ಆ ಥರ ಬೇರೆ ಸೊಸೈಟಿಗೆ ಹಾಕಿ ಅದು ಮಾಡಿ ಇದು ಮಾಡಿ ಆ ಥರ ಇಲ್ಲ. ನೋಡಿ, ಇವಾಗ ಗ್ಯಾಸ್ ಇಲ್ದಿರೋ ಟೈಮಲ್ಲೂ ಬೇರೆ ಕಷ್ಟ ಇದ್ದು ಎಷ್ಟೋ ಹೋಟ್ಲುಗಳು ಮುಚ್ಚಿಬಿಟ್ಟವ್ರೆ, ಹಾಗೂ ಕೊಡ್ತಾಯಿದ್ದಾರೆ. ನಮ್ಮ ಶ್ರೀಧರ್ ಸರ್ ಅಂದ್ಬಿಟ್ಟು ಇದ್ದರು, ಅವ್ರು ತೀರ್ಕೊಂಡ್ರು. ಇವಾಗ ಅವ್ರು ಮೈಂಟೈನ್ ಮಾಡ್ತಾಯಿದ್ದಾರೆ ಮಗ. KBL ಶ್ರೀಧರ್ ಅಂದ್ಬಿಟ್ಟು. ಇನ್ನು ಹೋಟೆಲ್ ಸಿಗಲ್ಲ ಸರ್ ಇದು. ತಿಂದು ನೋಡಿ ನೀವೇ, ನೋಡಿ ಎಷ್ಟಿದೆ, ನೋಡಿ ಹೆಂಗಿದೆ.
ನೋಡಿ. ಈ ರೀತಿ ಕೊಡೋರಿಗೆ ಏನು ಹೇಳ್ತೀರಾ ಸರ್? ಈಗಿನ ದೇವರೇ ಸರ್, ಕಲಿಯುಗ ದೇವರು ಅಂತ ಹೇಳ್ಬೇಕಷ್ಟೇ. ಇನ್ನು ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಇವರು ಯಾವುದೋ ರಾಜಕಾರಣಿಗಳಲ್ಲ ಇವರು. ಆದ್ರೂ ಸೇವೆ ಮಾಡ್ತಾಯಿದ್ದಾರೆ ನೋಡಿ. ಕೆಲವರು ರಾಜಕಾರಣಿಗಳು ಕೊಡ್ಬೋದಲ್ಲ, ಲಕ್ಷ ದುಡ್ಡು ಮಾಡಲ್ಲ ಸರ್. ಇವ್ರು ಎಂಥ ಕರೋನಾ ಟೈಮಲ್ಲೂ ಕೊಟ್ಟವ್ರೆ ಇವರು, ಬಡವ್ರನ್ನ ಬಿಟ್ಟಿಲ್ಲ. ಫ್ರೀ ನೀರು ಕೊಡ್ತಾರೆ, ಫ್ರೀ ನೀರಿದೆ, ಮತ್ತು ಮೆಡಿಸನ್ 50% ಡಿಸ್ಕೌಂಟ್ ಇದೆ. ಹಾಂ ಸರ್, ಅಲ್ಲಿದೆ ಇವಾಗ ಶಿಫ್ಟ್ ಮಾಡ್ಯವ್ರೆ. ಇನ್ನು ಇದಕ್ಕಿಂತ ಇನ್ನೇನು ಬೇಕು ಸರ್ ಹೇಳಿ. ಓಕೆ ಸರ್, ತಮ್ಮ ಹೆಸರು? ಶ್ರೀನಿವಾಸ್ ಅಂತ. ಇವಾಗ ಬಿಸಿ ಬಿಸಿಯಾಗಿ ತೆಗಿತಾ ಇದ್ದಾರೆ ನಮಗೋಸ್ಕರ ನೋಡಿ. 1 ರೂಪಾಯಿ. ಓಕೆ, 1 ರೂಪಾಯಿಗೆ 3 ಇಡ್ಲಿ. ಹಾಂ, ನಮಗೇನಾ? ಹಾಂ ಸರ್. ಓಕೆ, ವಾವ್. ಬನ್ನಿ ಇವಾಗ ಹೊರಗಡೆ ಹೋಗೋಣ ಫಸ್ಟು. ಓಕೆ, ಇವಾಗ ನಾವು 1 ರೂಪಾಯಿ ಕೊಟ್ಬಿಟ್ಟು 3 ಇಡ್ಲಿನ ತಗೊಂಡಿದ್ದೀವಿ. ನೋಡ್ಬೋದು. ಹಾಂ ಹಾಂ ಹಾಂ, ಬಿಸಿ ಬಿಸಿ ಸುಡ್ತಾ ಐತೆ ಇಡ್ಲಿ. ಎಷ್ಟು ಸಾಫ್ಟ್ ಇದೆ ಅಂದರೆ, ಸ್ವಲ್ಪ ಈ ಕಡೆ ಇಟ್ಬಿಡಿ. ಎಷ್ಟು ಸಾಫ್ಟ್ ಇದೆ ಅಂದರೆ ನೋಡಿ. ಹಾಂ ಹಾಂ, ಚಟ್ನಿ ಜೊತೆ ಕೊಡ್ತಾರೆ. ತಿಂತಾಯಿದ್ರೆ ಯಾವ 5 ಸ್ಟಾರ್ ಹೋಟೆಲ್ಗೂ ಕಡಿಮೆ ಇಲ್ಲ ಅಂತ ಅನ್ನಿಸ್ತು. ಚಟ್ನಿನೂ ಕೂಡ ತುಂಬ ಚೆನ್ನಾಗಿದೆ. ಕೊಡ್ತಾರೆ ಅಂತೇಳ್ಬಿಟ್ಟು ಚಿಕ್ಕ ಇಡ್ಲಿ ಇಷ್ಟಿಷ್ಟೇ ಚಿಕ್ಕ ಇಡ್ಲಿ ಏನು ಮಾಡಲ್ಲ, ನಾರ್ಮಲ್ ಇಡ್ಲಿನೂ ಇದೆ ನೋಡಿ. ಇವಾಗ ತಿನ್ನೋಣ ಬನ್ನಿ. ಹಾಂ ಹಾಂ, ಸುಡ್ತಾ ಐತೆ. ಚಟ್ನಿನೂ ಸೂಪರ್ ಆಗಿದೆ. ಇದಕ್ಕೆ ಟೇಸ್ಟ್ ಹೇಳ್ಬಿಟ್ಟು ಬೆಲೆ ಕಟ್ಟೋಕ್ಕಾಗಲ್ಲ. ಟೇಸ್ಟ್ ಏನು ಮಾಡ್ತೀರಾ? ಇದು 1 ರೂಪಾಯಿಗೆ ಕೊಡ್ತಾ ಇರೋದೇ ದೊಡ್ಡದು. ಚಿತ್ರಾನ್ನ ಕೊಡ್ತಾರೆ, ಪಲಾವ್ ಕೊಡ್ತಾರೆ, ಎಲ್ಲನೂ ಕೊಡ್ತಾರೆ. ಎಲ್ಲರೂ 1 ರೂಪಾಯಿಗೆ ಯಾರು ಕೊಡ್ತಾರೆ ಹೇಳಿ? ಓಕೆ, ತುಂಬ ಚೆನ್ನಾಗಿದೆ. ಫ್ರೀಯಾಗಿ ಅಥವಾ 1 ರೂಪಾಯಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಳಪೆ ಗುಣಮಟ್ಟದ ಏನು ಕೊಡ್ತಾ ಇಲ್ಲ. ನೋಡ್ಬೋದು ಕ್ಲೀನಿಂಗ್ ಎಲ್ಲ ಹೆಂಗಿದೆ ಅಂದರೆ ಅಲ್ಟಿಮೇಟ್ ಕ್ಲೀನು. ಸೂಪರಾಗಿ ಕ್ಲೀನ್ ಮಾಡಿದ್ದಾರೆ, ಹೈಜೀನಾಗೂ ಕೂಡ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಚಟ್ನಿ ತುಂಬ ಇಷ್ಟ ಆಯಿತು. ನೀವೇನಾದರೂ ಈ ಕಡೆ ಬಂದಾಗ ಒಂದ್ಸಲಿ ಟ್ರೈ ಮಾಡಿ. ಬಟ್ ಬಡವರಿಗೆ ಇವರು ತಿನ್ನಲಿ. ಬಟ್ ಈ ವಿಷಯ ನಿಮಗೆ ತಿಳಿಸ್ಕೊಡ್ತಾ ಇರೋದು ಈ ರೀತಿಯೂ ಒಂದು ಇದೆ. ಈ ರೀತಿಯೂ 1 ರೂಪಾಯಿಗೆ 3 ಇಡ್ಲಿ ಕೊಡ್ತಾರೆ, 1 ರೂಪಾಯಿಗೆ ಚಿತ್ರಾನ್ನ ಕೊಡ್ತಾರೆ, 1 ರೂಪಾಯಿಗೆ ಅನ್ನ ಸಾಂಬಾರು ಕೊಡ್ತಾರೆ ಅಂತೇಳ್ಬಿಟ್ಟು ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ ಅಷ್ಟೇ. ಓಕೆ, ಬನ್ನಿ ಇವಾಗ ಅವ್ರನ್ನ ಮಾತಾಡ್ಸೋಣ, ಏನೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕೇಳೋಣ. ನಮಸ್ತೆ. ನಮಸ್ಕಾರ ಸರ್. ನಮ್ಮ ಹೆಸರು? ವೆಂಕಟೇಶ್. ತುಂಬ ಖುಷಿ ಆಯ್ತು ನಾವು ಇಲ್ಲಿ ಬಂದು. ಈ ಥರ ಇಡ್ಲಿ ನಾವು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೂ ತಿಂದಿರಲ್ಲ. ಯಾರು ಏನು ಮಾಡ್ತಾರೆ, ಯಾರು ಮಾಡಿಸ್ತಾ ಇರೋದು? ನಮ್ಮ KV ಲಕ್ಷ್ಮಣ್ ಅಂತ, ಲಕ್ಷ್ಮಣ್ ಸರ್ ಅವರು. ಅವ್ರ ಮಕ್ಕಳು 3 ಜನ ಇದ್ದಾರೆ. ಅವ್ರಿದ್ದಾಗ ಮಾಡಿಸ್ತಾ ಇದ್ದಾರೆ, ಅವ್ರಿದ್ದಾಗ ಸ್ಟಾರ್ಟಿಂಗ. ಓಕೆ, ಈಗ ಅವ್ರ ಮಕ್ಕಳು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಬರುತ್ತೆ ಸರ್ ಲೊಕೇಶನ್ ಇದು? ಅಮೃತನಗರ ಮೇನ್ ರೋಡು, ಹರಿನಗರ, SLV ಅಪಾರ್ಟ್ಮೆಂಟ್ಸ್ ಆಪೋಸಿಟ್. ಓಕೆ, ಯಾವ ಉದ್ದೇಶದಿಂದ ಕೊಡ್ತಿದ್ದೀನಿ ಅಂತ ಏನಾದ್ರು ಹೇಳಿದ್ರೆ? ಬಡವರಿಗೆ ಒಂದು 10 ಊಟ ಕೊಡೋಣ ಅನ್ನೋ ಮನೋಭಾವ ನಮ್ಮ ಯಜಮಾನರು. ಕಷ್ಟ. ಅಂದರೆ 1 ರೂಪಾಯಿಗೆ ಏನಕ್ಕೆ? 1 ರೂಪಾಯಿ ಏನಕ್ಕೆ ಅಂತ ಫ್ರೀಯಾಗಿ ಕೊಡಬಾರ್ದು ಅನ್ನೋಕ್ಕೋಸ್ಕರ. ಫ್ರೀಯಾಗಿ ಕೊಟ್ಟೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗಿಲ್ತಿರಬಾರ್ದು. ಹೌದು. ಓಕೆ, ನೀವು ಫ್ರೀಯಾಗಿ ಕೊಟ್ಟೆ ಅಂದ್ರೆ ನಿಮಗೂ ಇರಬಾರ್ದು. ಹೌದು. ಓಕೆ, ಏನೇನೆಲ್ಲ ಕೊಡ್ತೀರಾ ಸರ್? ಈಗ ಗುರುವಾರ ಭಾನುವಾರ ಫಿಕ್ಸು ಇಡ್ಲಿ ಬಿಸಿಬೇಳೆ ಭಾನುವಾರ. ಇನ್ನು ಮಿಕ್ಕಿದೇನೋ ಚಿತ್ರಾನ್ನ, ವಾಂಗಿಬಾತು, ಟೊಮೊಟೊ ಬಾತು, ಪಲಾವು, ಪುಳಿಯೋಗರೆ, ಖಾರ ಪೊಂಗಲು, ಉಪ್ಪಿಟ್ಟು ಚೇಂಜ್ ಮಾಡ್ತಾರೆ. ದಿನ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? 8:30 ಸ್ಟಾರ್ಟ್ ಮಾಡ್ತೀವಿ. 9 ಗಂಟೆ. 9 ಗಂಟೆಗೆ ಯಾರೂ ಇಲ್ಲ. 8:30 ಬಂದಿತ್ತು, 9 ಗಂಟೆಗೆ ಯಾರು ಇಲ್ಲ. ಹೌದು ಸರ್. ಓಕೆ, ಇದೇ ರೀತಿ ಮುಂದುವರಿಲಿ. ಜಾಸ್ತಿ ನಾನು ನಿಮ್ಗೆ ಇದು ಮಾಡಲ್ಲ. ಓಕೆ ಸರ್, ಥ್ಯಾಂಕ್ ಯು.